ಕೊಡೆ ಹಿಡಿದುಕೊಂಡೇ ಓಡಾಡುತ್ತಿರುವ ಬಿಜೆಪಿ ನಾಯಕರು ಮಳೆ ಸಾಕಾ ಬೇಕಾ ಬಿಜೆಪಿಗೆ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಕೊಡೆ ಹಿಡ್ಕೊಂಡು ಓಡಾಡುತ್ತಿರುವಂತಹ ಬಿಜೆಪಿ ನಾಯಕರು ಬರ್ತಾ ಇರೋ ಮಳೆ ಸಾಕಾ ಅಥವಾ ಬೇಕಾ ಅಂತ ಹೇಳಿ ಬಿಜೆಪಿಗೆ ಕಾಂಗ್ರೆಸ್ನವರ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ರಾಜ್ಯದಲ್ಲಿ ಮಳೆ ಕಣ್ಮರೆಯಾಗಿ ಬರಗಾಲ ಆವರಿಸುತ್ತದೆ ಎಂದಲ್ಲ, ಕಟ್ಟುಕತೆ ಕಟ್ಟಿ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಹರಿಬಿಡುತ್ತಿದ್ದ ಬಿಜೆಪಿ ನಾಯಕರು ಇಂದು ದಿನವಿಡೀ ಕೊಡೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಜೂನ್ ತಿಂಗಳಿನಲ್ಲಿ 100 ಅಡಿ ತಲುಪುತ್ತಿತ್ತು. ಆದರೆ ಈ ಬಾರಿಯ ಮುಂಗಾರು ಪೂರ್ವ ಮಳೆಯಲ್ಲಿ ಮೇ ತಿಂಗಳಿನಲ್ಲಿಯೇ 100 ಅಡಿ ತಲುಪುವ ಮುಖಾಂತರವಾಗಿ ಕಳೆದ 35 ವರ್ಷಗಳಲ್ಲಿಯೇ ಮೊದಲ ಬಾರಿ ದಾಖಲೆಯ ಮಳೆ ಸಂಗ್ರಹವಾಗಿದೆ. ದೇವರು ಕೊಡುವ ಮಳೆಯಲ್ಲೂ ರಾಜಕೀಯ ನ್ಯೂನತೆಗಳನ್ನು ಹುಡುಕುವವರನ್ನ ಏನಂತ ಅತಿ ಸಂಬೋಧನೆ ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಆಡಿಕೊಳ್ಳುತ್ತಿದ್ದವರಿಗೆ ಮತ್ತಷ್ಟು ಸಂಕಟದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ನೆರೆ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಬಿಜೆಪಿ ನಾಯಕರಿಗೆ ಕುಟುಕಿದ ಕಾಂಗ್ರೆಸ್. ಕೊಡೆ ಹಿಡ್ಕೊಂಡು ಓಡಾಡ್ತಿರ್ತಕ್ಕಂತಹ ಬಿಜೆಪಿ ನಾಯಕರೇ ಕೆಆರ್ಎಸ್ ತುಂಬೋದಕ್ಕೆ ಮಳೆಗಾಲದ ಅರ್ಧ ಭಾಗ ಕಳೆದು ಅದರ ಅರ್ಧ ಭಾಗಕ್ಕೆ ತಲುಪಿದ್ರೆ ಮಾತ್ರ ಕೆಆರ್ಎಸ್ ತುಂಬ್ತಾ ಇತ್ತು. ಆದರೆ ಮುಂಗಾರು ಪೂರ್ವ ಮಳೆಗೆ ಕೆಆರ್ಎಸ್ ತುಂಬಿದೆ. ಇದು ಸರ್ಕಾರದ ಸಾಧನೆ ಅಂತ ಕರೀತಾರೋ ಗೊತ್ತಿಲ್ಲ. ನುಡಿದಂತೆ ನಡೆಯುವಂಥ ಗ್ಯಾರಂಟಿ ಸರ್ಕಾರ ಜನಪರ ಆಡಳಿತಕ್ಕೆ ಕೀಲಿಕೈ, ವರುಣನು ಕೈ ಜೋಡಿಸುವ ಮೂಲಕ ಆಡಿಕೊಳ್ಳುತ್ತಿದ್ದವರಿಗೆ ಮತ್ತಷ್ಟು ಸಂಕಟದ ಪರಿಸ್ಥಿತಿಯನ್ನು ಎದುರಾಗಿಸಿದೆ. ಅಲ್ಲದೆ ನೆರೆ ಸಾಧ್ಯತೆ ಇರುವಂಥ ಪ್ರದೇಶಗಳಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಬಿಜೆಪಿ ನಾಯಕರಿಗೆ ಕುಟುಕಿದ ಕಾಂಗ್ರೆಸ್ಸು. ಆದರೆ ಕುಟುಕಿದ ಕಾಂಗ್ರೆಸ್ಸಿಗೆ ಒಂದು ತಿಳಿದಿರಲಿ, ಬೆಂಗಳೂರಿನಂತಹ ನಗರಗಳಲ್ಲಿ ಯಾವ ಯಾವ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ, ಯಾವ ಯಾವ ಮುಖ್ಯ ರಸ್ತೆಗಳ ಪಕ್ಕದಲ್ಲಿ ಯಾವ ಚರಂಡಿಗಳು ಬ್ಲಾಕ್ ಆಗಿದ್ದಾವೆ, ಯಾವ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿದಾಡ್ತಾ ಇದೆ, ಯಾವ ಚರಂಡಿಯಲ್ಲಿ ನೀರು ಹೋಗ್ತಾ ಇಲ್ಲ, ಆ ಹೋಗದ ನೀರು ಮಧ್ಯ ರಸ್ತೆಗೆ ಬಂದು ಆ ಮಧ್ಯ ರಸ್ತೆಯಲ್ಲಿ ಮೀನುಗಳು, ಕೆರೆ ಹಾವುಗಳು ಬಂದು ಸಂಗ್ರಹವಾಗ್ತಾ ಇದೆ. ಈ ಪರಿಜ್ಞಾನವೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೂ ಗೊತ್ತಿರಲಿ. ಜೊತೆಗೆ ಯಾರ್ಯಾರು ಕುಟುಕ್ತಾ ಇದ್ದಾರೋ ಈ ಸಚಿವರು ಅವರಿಗೆ ಒತ್ತಡವನ್ನು ಹೇರಿ ಸುಂದರವಾದ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು, ಮತ್ತೊಂದು ಬೆಂಗಳೂರು, ಮಗದೊಂದು ಬೆಂಗಳೂರು ಮಾಡುವುದಕ್ಕೂ ಮೊದಲು ಸುಸಜ್ಜಿತವಾದ ಚರಂಡಿಗಳ ಊರನ್ನಾಗಿ ಮಾಡಿ, ಅದಾದ ನಂತರ ಬೇರೆ ಬೇರೆ ಸೌಕರ್ಯಗಳನ್ನು ಬೆಂಗಳೂರಿಗೆ ತರೋಣ. ಸೊ ರಾಜಕೀಯ ಏನು ಬೇಕಾದರೂ ಮಾಡಿ, ಮಳೆಯಲ್ಲೂ ಮಾಡ್ತೀರಿ, ಸಿಡ್ಲಲ್ಲೂ ಮಾಡ್ತೀರಿ, ಮಿಂಚಲ್ಲೂ ಮಾಡ್ತೀರಿ. ಸೊ ಬೆಂಗಳೂರು ಉತ್ತಮವಾದ ಬ್ರ್ಯಾಂಡ್ ಬೆಂಗಳೂರು ಆಗುವುದಕ್ಕೂ ಮೊದಲು ಉತ್ತಮ ಚರಂಡಿ ಇರ್ತಕ್ಕಂತಹ ಬೆಂಗಳೂರು ಆದರೆ ನಿಜಕ್ಕೂ ಕೂಡ ಮಳೆಗಾಲದಲ್ಲೂ ಕೂಡ ಸವಾರರು, ಜನಸಾಮಾನ್ಯರು, ಅಪಾರ್ಟ್ಮೆಂಟ್ಗಳು ಈ ಗುಡ್ಡ ಪ್ರದೇಶಗಳಲ್ಲಿ ಅಥವಾ ಈ ಹಿಂದೆ ಕೆರೆ ಇದ್ದ ಜಾಗದಲ್ಲಿ ಅಪಾರ್ಟ್ಮೆಂಟ್ ಯಾರು ಮಾಡಿರ್ತಾರೋ ಆ ಭಾಗದಲ್ಲಿ ಜನ ನಿಟ್ಟುಸಿರು ಬಿಡ್ತಾರೆ. ಕಾರಣ ಈ ಬಾರಿಯ ಮಳೆಗಾಲದಲ್ಲಿ ಅಪಾರ್ಟ್ಮೆಂಟಿಗೆ ನೀರು ನುಗ್ತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೊಂದು ಸಾವು ಸಂಭವಿಸಿತ್ತು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಪಾಠ ಆಗಲಿ. ನೀವು ಕುಟುಕುವ ಮೊದಲು ಬೆಂಗಳೂರಿನಲ್ಲಿ ಮಳೆಯಿಂದಾದ ಅವಾಂತರದ ಬಗ್ಗೆಯೂ ಕೂಡ ಸ್ವಲ್ಪ ಆತ್ಮಾವಲೋಕನೆ ಮಾಡ್ಕೊಂಡ್ರೆ ಇನ್ನೂ ಉತ್ತಮ. ಎಸಿದು ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಕಾಂಗ್ರೆಸ್ ಹೇಳುವಂತೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ರಾಜ್ಯದಲ್ಲಿ ಮಳೆ ಕಣ್ಮರೆಯಾಗಿ ಬರಗಾಲ ಆವರಿಸುತ್ತದೆ ಎಂದೆಲ್ಲ ಕಟ್ಟುಕತೆಯನ್ನು ಕಟ್ಟಿ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಹರಿಬಿಡುತ್ತಿದ್ದ
ಬಿಜೆಪಿ ನಾಯಕರು ಇಂದು ದಿನವಿಡೀ ಕೂಡ ಕೊಡೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಜೊತೆಗೆ ಸಾಮಾನ್ಯವಾಗಿ KRS ಜಲಾಶಯದ ನೀರಿನ ಮಟ್ಟ ಜೂನ್ ತಿಂಗಳಿನಲ್ಲಿ 100 ಅಡಿ ತಲುಪುತ್ತಿತ್ತು. ಆದರೆ ಈ ಬಾರಿ ಮೇ ತಿಂಗಳಿನಲ್ಲಿಯೇ 100 ಅಡಿ ತಲುಪುವ ಮೂಲಕ ಕಳೆದ 35 ವರ್ಷಗಳಲ್ಲಿಯೇ ಮೊದಲ ಬಾರಿ ದಾಖಲೆಯ ಮಳೆ ಸಂಗ್ರಹವಾಗಿದೆ. ನುಡಿದಂತೆ ನಡೆಯುವ ಗ್ಯಾರಂಟಿ ಸರ್ಕಾರದ ಜನಪರ ಆಡಳಿತಕ್ಕೆ ವರುಣನು ಕೈಜೋಡಿಸುವ ಮೂಲಕ ಆಡಿಕೊಳ್ಳುತ್ತಿದ್ದವರಿಗೆ ಮತ್ತಷ್ಟು ಸಂಕಟ ಪರಿಸ್ಥಿತಿಯನ್ನು ಎದುರಾಗಿಸಿದೆ. ಅಲ್ಲದೆ ನೆರೆ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಅಂಥೇಳಿ ಕಾಂಗ್ರೆಸ್ಸು ತನ್ನ ಅಧಿಕೃತವಾದಂತಹ ಟ್ವಿಟರ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.